ಜಯಮಾರ್ತಾಂಡ ಅನ್ನೋ ಮಕನ ಆನೆನ ಕೊಂದಿದ್ದು ಇದೇ ಆನೆ ನೋಡಿ. ಇವನು ತುಂಬಾ ಅಗ್ರೆಸಿವ್ ಮತ್ತೆ ಆಕ್ಟಿವ್ ಆಗಿರ್ತಾನೆ. ನಮ್ಮ ಅರ್ಜುನ ತನ್ನ ಪ್ರಾಣ ಕೊಟ್ಟು ಕಾಪಾಡಿದಂತ ಪ್ರಶಾಂತ್ ಆನೆ ಇದೆ ನೋಡಿ. ಇದೇ ಜಾಗದಲ್ಲಿ ನೋಡಿ ನೆನ್ನೆ ಕಂಜನ ಆನೆ ಮತ್ತೆ ಜಯಮಾರ್ತಾಂಡ ಅನ್ನೋ ಮಕನ ಆನೆಗೆ ಕಾಳಗಾಗಿದ್ದು ಅದರಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು. ಇಷ್ಟು ದಿನ ಆನೆಗಳೇ ನಮ್ಮ ಹತ್ರ ಬರ್ತಾ ಇದ್ವು, ಆದರೆ ಇವತ್ತು ಆನೆಗಳ ಹತ್ರ ನಾನು ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಅಡ್ವೆಂಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ನಾನು ಹಿಂದೆ ಏನು ನೋಡ್ತಾ ಇದ್ದೀರಾ, ಆಲ್ರೆಡಿ ಅಲ್ಲಿ ಕಾಡಾನೆ ಬರ್ತಾ ಇದೆ. ಆ ವಿಡಿಯೋ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ನೆನ್ನೆ ಏನು ಕಂಜನಾನೆ ಮತ್ತು ದುಬಾರೆ ಕ್ಯಾಂಪಲ್ಲಿ ಘಟನೆ ಆಯಿತು ಅದು, ಮತ್ತು ನಾನು ರೀಸೆಂಟಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ದೆ. ಆ ವ್ಲಾಗನ್ನು ಅಪ್ಲೋಡ್ ಮಾಡಿರಲಿಲ್ಲ ನಾನು. ಇವತ್ತು ಅದನ್ನು ಹಾಕ್ತೀನಿ ನೋಡಿರಿ. ಕಂಜನಾನೆ ಆವಾಗ ಯಾವ ಥರ ಇತ್ತು, ಯಾವ ಥರ ಅದು ತೀಟ್ಲೆ ಮಾಡುತ್ತೆ ಮತ್ತು ಯಾವ ಥರ ಅಗ್ರೆಸಿವ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಿನ್ನೆ ಆಗಿರೋ ಘಟನೆ ಇದು. ಈ ಕಾಳಗ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಕಂಜನಾನೆ ಏನಿದೆ ಅದು ಏಕಾಏಕಿ ಜಯಮಾರ್ತಾಂಡ ಅನ್ನೋ ಮಕನ ಆನೆ ಮೇಲೆ ಬಿದ್ದಿದೆ. ಆ ಮಕನ ಆನೆ ಏನು ಕೆಳಗಡೆ ಬಿದ್ದೋಗಿದೆ, ಅದಕ್ಕೆ ಯಾವುದೇ ಗ್ರಿಪ್ ಇರಲಿಲ್ಲ ಮೇಲೆ ಹೇಳೋದಕ್ಕೆ. ಸೊ ಕಂಜನಾನೆ ಆಲ್ಮೋಸ್ಟ್ ಅದನ್ನು ಯಾವ ಥರ ದಾಳಿ ಮಾಡ್ತಿದೆ ನೋಡಿ. ಅದು ಕೆಳಗಡೆ ಬಿದ್ದುಬಿಟ್ಟಿದೆ, ಅದು ಎದ್ದೇಳೋದಕ್ಕೆ ಆಗ್ತಾ ಇಲ್ಲ. ಫಸ್ಟು ಇಲ್ಲಿ ಹೊಟ್ಟೆಯಿಂದ ಕೆಳಗಡೆ ಅಲ್ಲೊಂದು ಆ ಟಸ್ಕರು ಚುಚ್ಚಿದೆ, ಮತ್ತು ಹಿಂದ್ಗಡೆ ಕಾಲೇನಿದೆ ಅದಕ್ಕೂ ಟಸ್ಕರ್ ಚುಚ್ಚಿದೆ. ನಾನು ನಿನ್ನೆ ವೀಡಿಯೋ ನೋಡುವಾಗಲೇ ಅಂದ್ಕೊಂಡೆ ಏನಾಗುತ್ತೆ ಏನಂತ, ಬಟ್ ಇವತ್ತು ನ್ಯೂಸ್ ನೋಡಿದಾಗ ಗೊತ್ತಾಯಿತು ಜಯಮಾರ್ತಾಂಡ ಆನೆ ಮೃತಪಟ್ಟಿದೆ ಅಂತ. ಇಲ್ಲಿ ನೋಡಿ, ನಮ್ಮ ತಪ್ಪಿಂದ ಒಂದು ಮೂಕ ಪ್ರಾಣಿ ಪಾಪ ಜಯಮಾರ್ತಾಂಡ ಅನ್ನೋ ಮಕನ ಆನೆ ಸಾವಿಗೀಡಾಗಿದೆ. ಇಲ್ಲಿ ನೀವು ಗಮನಿಸ್ಬೋದು ಕಂಜನಾನೆ ಟಸ್ಕರು, ಇದು ಮಕನ ಆನೆ ಸ್ವಲ್ಪ ನೋಡೋದಕ್ಕೂ ಚಿಕ್ಕದಾಗಿತ್ತು, ಬಂದು ಏಕಾಏಕಿ ದಾಳಿ ಮಾಡಿ ಹೊಡೆದಾಕಿದೆ ಅಂತ. ಬಟ್ ನೀವು ಅಂದ್ಕೊಂಡಿರೋ ತಪ್ಪು. ಈ ಮಕನ ಆನೆ ಏನಿದೆ ಜಯಮಾರ್ತಾಂಡ, ಆಲ್ಮೋಸ್ಟ್ ಮಕನ ಆನೆ ಅಂದರೆ ಇದೊಂದೇ ಅಂತಲ್ಲ, ಮಕನ ಆನೆಗಳು ಆಲ್ಮೋಸ್ಟು ಟಸ್ಕರ್ಗಳು ಕೊಂಬಿರುತ್ತಲ್ಲ ಆನೆಗಳು, ಅದಕ್ಕಿಂತ ಜಾಸ್ತಿ ಬಲಶಾಲಿ ಮಕನ ಆನೆಗಳು. ಏನಕ್ಕೆ ಈ ಕಾಳಗದಲ್ಲಿ ಅದು ಸೋಲ್ತು ಅಂತ ಗೊತ್ತಿಲ್ಲ, ಬಟ್ ಮಕನ ಆನೆಗಳು ಏನಿದ್ದಾವೆ ಸಿಕ್ಕಾಬಟ್ಟೆ ಅಗ್ರೆಸಿವು. ನಾನು ಮಕನ ಆನೆನ ಮುಖಾಮುಖಿ 10 ಅಡಿ ಡಿಸ್ಟೆನ್ಸಲ್ಲಿ ನೋಡಿದ್ದೀನಿ. ಸೊ ನಮ್ಮ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅಲ್ಲಿ ಆ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಎಷ್ಟೊಂದು ಅಗ್ರೆಸಿವ್ ಆಗಿರ್ತವೆ ಅಂದರೆ, ಎಷ್ಟೊಂದು ಕೋಪ ಅಂದರೆ ಆ ಮಕನ ಆನೆಗಳಿಗೆ. ಆ ಮಕನ ಆನೆಗಳು ಬಂದರೆ ಅಕಸ್ಮಾತ್ ಅವಕ್ಕೇನಾದರೂ ಮದ ಏರಿದೆ ಅಂತ ಗೊತ್ತಾದರೆ, ಈ ಮಕನ ಆನೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಮಕನ ಅಂದರೆ ಗಂಡಾನೆನೇ ಅದು, ಬಟ್ ಅದಕ್ಕೆ ಟಸ್ಕರ್ ಇರೋದಿಲ್ಲ, ಬಟ್ ಸಿಕ್ಕಾಬಟ್ಟೆ ಅಗ್ರೆಸಿವ್ ಅದು. ಅಲ್ಲಿ ಕ್ಲಿಪ್ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡಿ, ನಾವು ವಿಡಿಯೋ ಮಾಡೋ ಟೈಮಲ್ಲಿ ಯಾವ ಥರ ಬರ್ತಾಯಿತ್ತಂದರೆ ನಮಗೆ ಸಿಕ್ಕಾಬಟ್ಟೆ ಕೋಪ ಆ ಆನೆಗಳಿಗೆ. ಓಡಿ 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 ಓಡಿ. ಕೆಲವೊಂದು ಟೈಮಲ್ಲಿ ಟಸ್ಕರ್ಗಳನ್ನೇ ಒಡೆದೋಡಿಸುತ್ತೆ ಈ ಮಕನ ಆನೆ. ಬಟ್ ಇಲ್ಲಿ ಜಯಮಾರ್ತಾಂಡ ಅದನ್ನು ಪಳಗಿಸಿ ಅದನ್ನು ಸೌಮ್ಯ ಸ್ವಭಾವಕ್ಕೆ ತಂದುಬಿಟ್ಟಿದ್ರು. ಅಷ್ಟೊಂದು ಅಗ್ರೆಸಿವ್ ಇರಲಿಲ್ಲ ಆ ಆನೆ. ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾಡು ಪ್ರಾಣಿಗಳನ್ನು ತಂದು ಸಾಕಿ ಅವನ್ನ ಸಾಯಿಸ್ದಂಗೆ ಆಯ್ತಿದ್ದು. ಅಲ್ಲೊಬ್ಬ ಮಹಿಳೆ ಕೂಡ ಮೃತಪಟ್ಟಿದ್ದಾರೆ, ತಮಿಳ್ನಾಡವರು. ಅದು ಆನೆಗಳು ಬಂದು ಏನು ಆ ಮಹಿಳೆನ ಸಾಯಿಸಿಲ್ಲ, ಅದು ಅವೆರಡು ಜಗಳ ಆಡೋ ಜಾಗದಲ್ಲಿ ಆ ಮಹಿಳೆ ಸಿಗಾಕೊಬಿಟ್ಟಿದ್ದಾರೆ. ಆ ಗಂಡ ಹೆಂಡತಿ ಮತ್ತು ಒಂದು ಮಗು ಕೂಡ ಇತ್ತು. ಆ ಗಂಡ ಮತ್ತು ಮಗು ಇಬ್ಬರು ಪಾರಾಗಿ ಪಕ್ಕಕ್ಕೆ ಹೊರಟೋಗಿದ್ದಾರೆ. ಬಟ್ ಆ ಮಹಿಳೆ ಕೈಲಿ ಓಡೋದಕ್ಕಾಗಲಿಲ್ಲ, ನೀರೊಳಗಡೆ ಸಿಗಾಕೊಬಿಟ್ಟಿದ್ದಾರೆ. ಅವ್ರ ಮೇಲೆ ಆ ಮಕನ ಆನೆ ಜಯಮಾರ್ತಾಂಡ ಆನೆ ಬಿದ್ದುಬಿಟ್ಟಿದೆ. ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅವರು. ಇಷ್ಟು ದಿನ ಆನೆಗಳೇ ನಮ್ಮ ಹತ್ರ ಬರ್ತಾ ಇದ್ವು, ಆದರೆ ಇವತ್ತು ಆನೆಗಳ ಹತ್ರ ನಾನು ಹೋಗ್ತಾ ಇದ್ದೀನಿ. ಹೌದು, ನಾನಿವಾಗ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ರಿ, ಆನೆಗಳನ್ನು ನೋಡೋದಕ್ಕೆ ಜನ ಸಾಗರನೇ ಹರಿದು ಹೋಗ್ತಾ ಇದೆ. ಆನೆಗಳಿಗೆ ಇಷ್ಟೊಂದು ಕ್ರೇಜ್ ಇದೆ ಅಂದ್ಬಿಟ್ಟು ನನಗೆ ಇವತ್ತೇ ಗೊತ್ತಾಗಿದ್ದು. ಇಲ್ಲಿ ನೋಡ್ರಿ ಜನಗಳು, ಒಬ್ಬೊಬ್ಬ ಇಲ್ಲಿಂದ ಹಾಗೆ
ಎಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾವು ಲಾಸ್ಟ್ ಟೈಮು ಬೋಟಲ್ಲಿ ಹೋಗಿದ್ವಿ, ಬಟ್ ಇವಾಗ ಬೋಟಲ್ಲಿ ಇಲ್ಲ, ಎಲ್ಲರೂ ನಡ್ಕೊಂಡೇ ಹೋಗ್ತಿದ್ದಾರೆ. ಇವಾಗ ನೀರು ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ಎಲ್ಲರೂ ನಡ್ಕೊಂಡೇ ಹೋಗ್ತಾವ್ರೆ. ಸೊ ನಾವು ಇಲ್ಲಿ ನಡ್ಕೊಂಡು ಹೋಗೋಣ ಬನ್ನಿ. ಸ್ವಲ್ಪ ಜಾರತ್ತಿಲ್ಲಿ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲಿ ಆಳ ಇದೆಯೋ ಎಲ್ಲಿ ಮೇಲ್ಗಡೆ ಇದೆಯೋ ಒಂದು ಗೊತ್ತಾಗವಲ್ತಾರೆ. ಇಲ್ಲಿ ಸ್ವಲ್ಪ ಆಳ ಇದೆ. ಬೆಳಿಗ್ಗೆ ನಾನೇ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಲೇಟಾಗಿ ಹೋಗ್ಬೋದಿತ್ತು, ಬಟ್ ಲೇಟಾಗಿ ಹೋದರೆ ಆನೆಗಳೆಲ್ಲ ಕಾಡ್ಗೆ ಹೋಗ್ತವೆ. ಸೊ ಈ ಟೈಮಲ್ಲಿ ಹೋದ್ರೆ ಮಾತ್ರ ಆನೆಗಳು ನಮ್ಗೆ ಸಿಗೋದು. ಓಕೆ, ಬೇಗ ಹೋಗೋಣ ಬನ್ನಿ. ಅಲ್ಲಿ ನೋಡಿ ಮುಂದ್ಗಡೆ 3 ಆನೆಗಳು ಸ್ನಾನ ಮಾಡ್ತಾ ಇದ್ದೇವೆ ಆಲ್ರೆಡಿ. ಅಲ್ಲೊಂದು ಆನೆ. ಓ, ಮೇಲ್ಗಡೆ ಇನ್ನೊಂದು ಬರ್ತಿದೆ ನೋಡಿ ಅಲ್ಲಿ. ಹತ್ರಕ್ಕೆ ಹೋಗೋಣ ಬನ್ನಿ, ಹತ್ರಕ್ಕೆ ಹೋಗೋಣ. ಕೂರ್ಗಿಗೆ ಬಂದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಗಳಲ್ಲಿ ತಗೊಂಡ್ರೆ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕೂಡ ಒಂದು. ಇಲ್ಲಿಗೆ ನಾವು ಕಾವೇರಿ ನದಿ ದಾಟಿ ಆ ಕಡೆಗೆ ಹೋಗಬೇಕು. ಇಲ್ಲಿ ನೀರು ಜಾಸ್ತಿ, ಅಂದರೆ ಮಳೆಗಾಲಕ್ಕೆ ನೀರು ಜಾಸ್ತಿ ಹೋಗ್ತಾ ಇದ್ದರೆ ಬೋಟ್ಗಳಲ್ಲಿ ಈ ಕಡೆಯಿಂದ ಆ ಕಡೆಗೆ ನಾವು ಹೋಗ್ಬೋದು. ಮಳೆ ಸ್ವಲ್ಪ ಕಡಿಮೆ ಇದ್ದು ನೀರು ಸ್ವಲ್ಪ ಕಡಿಮೆ ಇದ್ದರೆ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ನಾವುಗಿರೋ ಟೈಮಲ್ಲಿ ಸ್ವಲ್ಪ ನದಿ ನೀರು ಕಡಿಮೆ ಇತ್ತು, ಹಾಗಾಗಿ ನಾವು ನಡ್ಕೊಂಡೇ ಹೋಗಿದ್ವಿ. ನಮ್ಮ ಮುಂದೆ ನೋಡಿ ಎಷ್ಟೊಂದು ಜನ, ಸಾವಿರಾರು ಜನಗಳು ಅವತ್ತು ಬಂದಿದ್ದು, ಸಿಕ್ಕಾಬಟ್ಟೆ ಟೂರಿಸ್ಟ್ಗಳು ಆನೆಗಳನ್ನು ನೋಡೋದಕ್ಕೆ. ಯಾವುದೋ ಟ್ಯೂಬ್ ಬೋಟು ಇದೆ ಗುರು, ನಿಮ್ಮ ಕೈಲಿ ಆಗೋದೇ ಇಲ್ಲ ನಡೆಯೋದಕ್ಕೆ ಅಂದರೆ ಆ ಥರ ಟ್ಯೂಬ್ ಬೋಟ್ಗಳಲ್ಲಿ ಬಿಡ್ತಾರೆ. ಯಾವೂರು? ಬೆಂಗಳೂರು. ಓಕೆ, ಆನೆ ನೋಡಕ್ಕೆ ಬಂದಿದ್ದೀರಾ? ಯಾರ್ಯಾರು? ಹಾಂ, ಥ್ಯಾಂಕ್ ಯು. ಸಣ್ಣ ಮಕ್ಕಳೆಲ್ಲ ನಮ್ಮ ವಿಡಿಯೋ ನೋಡ್ತಾರೆ, ಅದೇ ಖುಷಿ. ಬನ್ನಿ ದಾಟೋಣ ಬನ್ನಿ. ಸರ್, ಇವಾಗ ಬೋಟಿಂಗ್ ಇಲ್ವಾ? ಇಲ್ಲ. ಹೌದಾ? ಹೌದು. ಹೌದಾ? ಹಾಂ, ಥ್ಯಾಂಕ್ ಯು. ಹಾಯ್, ಹೇಗಿದ್ದೀರಾ? ಹಾಂ, ನೋಡಿ ನಾವು ಹೀಗಿದ್ದೀವಿ. ಹಾಂ, ಹೋಗ್ತಾ ಇದ್ದೀನಿ ಈಗ ನೋಡೋದಕ್ಕೆ. ಓಹೋ, ನಿಧಾನ. ಆ ನದಿ ಮಧ್ಯೆ ನಡ್ಕೊಂಡು ಹೋಗೋದಾಗಿರ್ಬೋದು, ಅಲ್ಲಿ ಆನೆಗಳನ್ನು ನೋಡೋದಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದುವರೆಗೂ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ ಯಾವುದೇ ಈ ಥರ ದುರ್ಘಟನೆಗಳು ನಡೆದಿರಲಿಲ್ಲ. ಇದು ಏನಕ್ಕೆ ಅಚಾನಕ್ಕಾಗಿ ಆಯಿತು ಅಂತ ಗೊತ್ತಿಲ್ಲ. ಇದರಲ್ಲಿ ಯಾರು ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ. ಇದು ಒಂಥರ ಅಡ್ವೆಂಚರ್ ಆಗೋಯ್ತು ಗುರು. ಇವತ್ತು ಆನೆಗಳನ್ನು ನೋಡ್ಬೇಕಂದ್ರೆ ಅಡ್ವೆಂಚರ್ ಮಾಡಲೇಬೇಕು ನಾವು. ಇಲ್ಲಿ ಕಂಜನಾನೆ ಆ ಮಹಿಳೆಯನ್ನು ಸಾಯಿಸ್ಬಿಡ್ತು ಅನ್ನೋದು ತಪ್ಪು. ಆನೆಗಳ ಜಗಳದಲ್ಲಿ ಇವರು ಮಧ್ಯ ಸಿಲುಕ್ಬಿಟ್ರು ಅಷ್ಟೇ. ಅದರಲ್ಲಿ ಆನೆ ತಪ್ಪೇನಿಲ್ಲ. ಆನೆಗಳ ಕೋಪ ಬಂದಾಗ ಸಾಮಾನ್ಯವಾಗಿ ಆ ಥರ ಜಗಳಗಳಾಗೋದು ಸರ್ವೇ ಸಾಮಾನ್ಯ. ಈ ಹಿಂದೆ ಮೈಸೂರಲ್ಲಿ ಕಂಜನ್ ಮತ್ತು ಧನಂಜಯ ಆನೆಗೂ ಸ್ವಲ್ಪ ಜಗಳ ಆಗಿ ಕಂಜನ್ ಆನೆ ಅಲ್ಲಿ ಅರಮನೆ ಆವರಣದಿಂದ ಹೊರಗಡೆ ಓಡೋಗೋದನ್ನ ನೀವು ಲಾಸ್ಟ್ ಇಯರ್ ನೋಡಿರ್ತೀರ. ಅಲ್ಲಿ ಕಾವಾಡಿಗರು ಇರ್ಬೋದು, ಮಾವುತರು ಇರ್ಬೋದು, ಅವರು ಕಂಟ್ರೋಲ್ ಮಾಡೋಷ್ಟು ಮಾಡಿದ್ದಾರೆ. ಸಾಮಾನ್ಯವಾಗಿ ಇಬ್ಬರು ಜಗಳ ಆಡ್ತಿದ್ರೆ ಅವರನ್ನೇ ಕಂಟ್ರೋಲ್ ಮಾಡೋದು ಕಷ್ಟ. ಆ ಗಜಗಳು ಆನೆಗಳು ಜಗಳ ಆಡುವಾಗ ಅದನ್ನು ತಡೆಯೋದಕ್ಕಾಗುತ್ತಾ? ಓಕೆ, ಒಳ್ಳೆ ದಾಟ್ಕೊಂಡು ಹಂಗೆ ಈ ಕಡೆಗೆ ಬಂದ್ಬಿಟ್ವಿ. ಇಲ್ಲಿ ನೋಡ್ರಿ, ಇವಾಗ ಆನೆಗಳು ನೋಡಿ ಅಲ್ಲಿದ್ದಾವೆ, ಅಲ್ಲಿ ಸ್ನಾನ ಮಾಡ್ತಾ ಇದ್ದಾವೆ. ಊರಲ್ಲೂ ಆನೆ ತೋರಿಸ್ತೀಯಾ, ಇಲ್ಲೂ ಆನೆ ತೋರಿಸ್ತೀಯ ಅಂತ ಬೈಕೋಬೇಡಿ. ಹಾಗೆ ಬಂದಿದೆ, ಆನೆ ತೋರಿಸಿ ಅಂತ ಕೆಲವರು ಕೇಳ್ತಾ ಇದ್ದೀರಲ್ಲ. ಸೊ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ರೌಂಡ್ ಬಂದಿದ್ದೀನಿ. ಇಲ್ಲಿ ನೋಡ್ರಿ ಆನೆಗಳು. ಯಾವುದು ಇವು ಆನೆ ಹೆಸರು ಗೊತ್ತಿಲ್ವಲ್ಲ, ಮೋಸ್ಟ್ಲಿ ಇದು ನೋಡೋಣ ಬನ್ನಿ, ಅಲ್ಲಿ ಹಾಕಿರ್ತಾರೆ. ಎಟ್ಟಾಗ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ. ಓಕೆ, ಇಲ್ಲಿ ನೋಡ್ರಿ ಎಲಿಫೆಂಟ್ ನೋಡಿ ಬರ್ತಾ ಇದೆ ಆನೆ. फोटो काढ तेजू. अरे काय नाही करत. आणि इकडे बघ. ಸರ್, ಈ ಆನೆ ಹೆಸರೇನು? ಅಯ್ಯಪ್ಪ.
ಧನಂಜಯ ಧನಂಜಯ ಅದೇನಾ? ಓಕೆ, ಹೌದೌದು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಎಲ್ಲಿದ್ದಾವು? ಹಾಂ, ಅಲ್ಲಿದೆಯಾ? ಹಾಂ 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 ಹಾಂ, ಅದು ಕಂಜನ್. ಪ್ರಶಾಂತ್ ಹಾಂ ಹಾಂ, ಕಾಡಿಗೆ ಬಿಟ್ಟಿದ್ದಾರೆ. ನಿದ್ದೆ ಸರಿಗೆ ಮಾಡಿಲ್ಲ ಅನ್ಸುತ್ತೆ. ಇದು ನೋಡಿ ಆಕಳಿಸ್ತಾ ಇದೆ. ಇದು ಎಣ್ಣೆ, ಅದು ಎಣ್ಣೆ. ಅದು ಲಾಸ್ಟಲ್ಲಿ ಅದ್ಯಾವುದು ದೊಡ್ಡದು ಗುರೋದು, ಅದರ ಹೆಸರು ಗೊತ್ತಿಲ್ಲ. ಅಲ್ಲಿ ನೋಡಿ ಧನಂಜಯ ಅಲ್ಲವನೇ, ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಮುಖ ಲಕ್ಷಣ. ಥ್ಯಾಂಕ್ ಯು. ಸರ್ ಇದ್ರ ಹೆಸರೇನು? ಅಜಯ್. ಈ ಆನೆ ಹೆಸರು ಅಜಯ್ ಅಂತೆ. ಹಾಯ್ ಅಜಯ್. ಇದಕ್ಕೂ ತುಂಬ ವಯಸ್ಸಾಗಿದೆ ಅನಿಸುತ್ತೆ. ಏನು 50 ಮೇಲೆ 60 ಒಳಗೆ ಅನಿಸುತ್ತೆ ಇದಕ್ಕೆ. ಹಾಯ್ ಮಾಡುತ್ತಾ ಇದು ಅಜಯ್? ಹಾಯ್. ಓ ಮಾಡ್ತು ಗುರು. ಹಾಯ್. ಏನೋ ನನ್ನ ಕುಚಿಕು ಕಂಡ ಕುಚಿಕು. ದಸರಾ ಎಲಿಫೆಂಟು ಅಲ್ಲಿ ಧನಂಜಯ ಇದೆ, ಇಲ್ಲಿ ಕಂಜನ್ ಇದೆಯಂತೆ ನೋಡಿ. ಕಂಜನ್ ನೋಡೋದು ಅಲ್ಲಿದ್ದಾನಲ್ಲ. ಎಲ್ಲ ಆನೆಗಳು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಕಂಜನ್ ಮಾತ್ರ ನೋಡಿ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾವನ ಅಲ್ಲಿ. ಅದು ಕೊಂಬು ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ನೋಡ್ರಿ ಕಂಜನ್ ದಸರಾ ಎಲಿಫೆಂಟ್. ಹಾಯ್ ಕಂಜನ್. ಡ್ಯಾನ್ಸ್ ಮಾಡ್ತಾವನೆ ಕಂಜನ್. ನನಗೆ ಇಲ್ವನ್ರಿ, ಇಲ್ಲಿ ಯಾವುದೋ ಆನೆ ಇದೆ ನೋಡೋಣ. ಇಲ್ಲಿ ಹೆಸರುಗಳು ಇಟ್ಟಿದ್ರೆ ಗೊತ್ತಾಗುತ್ತೆ, ಬಟ್ ಹೆಸರುಗಳು ಹಾಕಿಲ್ಲ, ಗೊತ್ತಾಗಲ್ಲ. ಇದು ಹೆಸರೇನು ಗೊತ್ತಾಗ್ತಿಲ್ವಲ್ಲ. ಶ್ರೀರಾಮ. ಓ ಶ್ರೀರಾಮ ಅಂತ ನೋಡ್ರಿ ಇದು. ಇದಕ್ಕೆ ಯಾಕೋ ಒಂದು ಕೊಂಬನ್ನ ಕೂದ್ಬಿಟ್ಟಿದ್ದಾರೆ. ಒಂದು ಕೊಂಬು ಉದ್ದ ಇದೆ, ಇನ್ನೊಂದು ಕೊಂಬು ಅರ್ಧ ಕಟ್ ಮಾಡಿದ್ದಾರೆ. ಏನಕ್ಕೋ 1.5 ಕೊಂಬು. ಇದು ಸ್ವಲ್ಪ ಸೈಜ್ ಚಿಕ್ಕದು. ಹಾಗೆ ಬಂದರೆ ಇಲ್ಲೊಂದಿದೆ, ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ. ಕೊಂಬು ಚೆನ್ನಾಗಿದೆ ಇದಕ್ಕೆ. ಇದು ಸಿಂಗಲ್ ಕೊಂಬು ರೀ ಇದಕ್ಕೆ. ಯಾವುದು ಇದು ಆನೆ? ಒಂದೇ ಕೊಂಬಿರೋದು, ಏಕದಂತ ನೋಡಿ, ಒಂದೇ ಕೊಂಬಿರೋದು ಇದಕ್ಕೆ. ಇಲ್ಲಿ ನೋಡಿ ಕಂಜನ್ ಮಾತ್ರ ಫುಲ್ ಆ್ಯಕ್ಟಿವು. ಇದು ನೋಡ್ರಿ ದಂತ, ಇದು ಚೆನ್ನಾಗಿದೆ ಇದಕ್ಕೆ. ಎಷ್ಟು ದೊಡ್ಡ ಇದು, ಬಿಗ್ ಟಸ್ಕರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಹಾಯ್. ಮತ್ತೆ ಹಾಗೆ ಬಂದರೆ ಅದಕ್ಕೆ ದಂತ ಕಟ್ ಮಾಡಿದ್ದಾರೆ, ಆದರೂ ಆ ಥರ ಇದೆ. ಇದ್ಯಾವುದು ಇದು ಸೇಮ್ ಕರಡಿ ಥರ ಕಾಣಿಸ್ತಾ ಇದೆ ನೋಡ್ರಿ. ಬಬ್ರು ವಾಹನ ಇವಾಗ ಸಿಕ್ತಲ್ಲ ಕರಡಿ, ಅದೇ ಥರ ಇದೆ. ಅದೋ ಏನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಲುಕ್ಕು ಅದೇ ಥರ ಇದೆ. ಹಾಯ್. ಬಬ್ರುವಾಹನ ಇದು ಗೊತ್ತಿಲ್ಲ. ಕರಡಿ ಅಲಿಯಾಸ್ ಬಬ್ರುವಾಹನ ನೋಡ್ರಿ. ಭತ್ತ ಮತ್ತು ಹುಲ್ಲುಗಳನ್ನು ಕಟ್ಟಿ ಜೊತೆಗೆ ಬೆಲ್ಲ ಸೇರಿಸಿ ಆನೆ ಕೊಡೋದು. ಸರ್ ಕಾಡಿಗೆ ಹೋಗಲ್ವಾ? ಕಾಡಿಗೆ ಹೋಗ್ತದೆ. ಎಷ್ಟೊತ್ತಿಗೆ? ಹೌದಾ, ಓಕೆ. ನಮ್ಮ ಅರ್ಜುನ ತನ್ನ ಪ್ರಾಣ ಕೊಟ್ಟು ಉಳಿಸಿದ್ನಲ್ಲ, ಅವನ ಸ್ನೇಹಿತ ಪ್ರಶಾಂತ್ ಆನೆ ನೋಡಿ ಇಲ್ಲೇ ಇದೆ. ಇವನೇ ನೋಡಿ ಪ್ರಶಾಂತವಾಗಿ ನಿಂತಿದ್ದಾನೆ. ಓಕೆ, ದಸರಾ ಎಲಿಫೆಂಟು, ಪ್ರಶಾಂತ, ಕಂಜನ್ನು ಮತ್ತು ಧನಂಜಯ 3 ಆನೆಗಳಿದ್ದಾವೆ. ಇಲ್ಲೊಂದು ಒಂಟಿ ಕೊಂಬಾನೆ ಇದೆ ನೋಡ್ರಿ. ಅಣ್ಣ ಹೆಸರೇನು ಇದ್ರದ್ದು? ಇಂದ್ರ ಅಂತ ಇದೆ. ಇಲ್ಲಿ ದಸರಾ ಆನೆಗಳು ಮತ್ತು ಇಲ್ಲಿ ಸಾಕಿರೋ ಆನೆಗಳು ಎಲ್ಲ ಸೇರಿ ಒಂದು 10 ರಿಂದ 20 ಆನೆಗಳು ಈ ಕ್ಯಾಂಪಲ್ಲಿದ್ದಾವೆ. ನಾವು ಹೋಗಿರೋ ಟೈಮಲ್ಲಿ ಎಲ್ಲ ಆನೆಗಳು ಕ್ಯಾಂಪಲ್ಲೇ ಇದ್ವು. ಬೆಳಿಗ್ಗೆ 10 ರಿಂದ 11 ಗಂಟೆ ತನಕ ಕ್ಯಾಂಪಲ್ಲೇ ಇರ್ತವೆ. ಅದಾದಮೇಲೆ ಕಾಡಿಗೆ ಹೊರಟೋಗ್ತವೆ. ಸಂಜೆ 3 ಗಂಟೆ ಮೇಲೆ 4 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತವೆ. ಇವಾಗ ಆನೆಗಳನ್ನು ಪಳಗಿಸ್ತಾರಲ್ಲ, ಆ ಜಾಗ ತೋರಿಸ್ತೀನಿ ಬನ್ನಿ. ನೋಡ್ರಿ, ಆ ಕೆಡ್ಡದೊಳಗಡೆ ಒಂದು ಕಾಡಾನೆ ಇದೆ. ಈಗ ಪಳಗಿಸ್ತಾ ಇದ್ದಾರೆ ಅನ್ಸುತ್ತೆ ಎಣ್ಣಾನೆ. ಹಾಗೆ ಕೆಳಗಡೆ ಹೋದ್ರೆ ಕಾವೇರಿ ನದಿ ಸಿಗುತ್ತೆ. ಆನೆಗಳನ್ನ ಸ್ನಾನ ಮಾಡಿಸೋದು ಇದೇ ಜಾಗದಲ್ಲಿ. ನಾವು ಅಲ್ಲಿ ಬರ್ತಾ ಇದ್ವಿ, ಆಗ ಇಲ್ಲಿ ಸ್ನಾನ ಮಾಡ್ತಾ ಇದ್ದ ಆನೆಗಳು. ಇವಾಗೆಲ್ಲನೂ ಹೊಡ್ಕೊಂಡೋಗಿದ್ದಾರೆ.
ಅಂದರೆ ಇನ್ನೂ ಕಾಡಿಗೆ ಹೋಗಿಲ್ಲ, ಕಾಡಿಗೆ ಇನ್ನೊಂದು ಸ್ವಲ್ಪ ಲೇಟ್ ಅನಿಸುತ್ತೆ ಕಾಡಿಗೆ ಹೋಗೋದು. 10:30 11:30 ಅಷ್ಟೊತ್ತು ಕರ್ಕೊಂಡು ಹೋಗ್ಬೋದು. ಇದು ಕಂಸ ಅಂತ ಇದು. ಕಂಸ ಒಂದು ಥ್ಯಾಂಕ್ಸ್ ಕೊಡು, ನಾನು ಹೋಗ್ತೀನಿ. ಒಂದು ಥ್ಯಾಂಕ್ಸ್ ಕೊಡು, ನಾನು ಹೋಗ್ತೀನಿ. ಧನಂಜಯ ಒಂದು ಸಲಾಮ್. ಓಕೆ. ಓಕೆ, ನೋಡಿದ್ರಲ್ಲ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಯಾವ ಥರ ಇತ್ತು, ಅಲ್ಲಿ ಯಾವ್ಯಾವ ಆನೆಗಳಿದ್ದಾವೆ ಅಂತ. ಸೊ ನೀವು ಅಷ್ಟೇ ಹೋದರೆ ಸ್ವಲ್ಪ ಸೇಫಾಗಿರಿ ಅಂತ ಹೇಳ್ತಾ, ಇವಾಗ ಸದ್ಯಕ್ಕೆ ಇಲ್ಲಿ ನೋಡಿ ನಾನು ಒಂದು ಅಡ್ವೆಂಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಯಾಕೋ ಇವತ್ತು ಈ ನ್ಯೂಸ್ನೆಲ್ಲ ನೋಡಿ ನನಗೆ ಮೂಡೇ ಹೊಟ್ಟೋಯ್ತು. ಅಲ್ಲಿ ಆಲ್ರೆಡಿ ಆನೆ ಬರ್ತಿದೆಯಂತೆ, ರೈತರೆಲ್ಲ ಅಲ್ಲಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜೊತೆಗೆ ನಿಮಗೆ ನಾಳೆ ತೋರಿಸ್ತೀನಿ. ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ನಾಳೆ ವಿಡಿಯೋ, ಮಿಸ್ ಮಾಡಿದೆ ನಾಳೆ ನೋಡಿ. ಓಕೆ ನೋಡಿರಿ ಆನೆ ನೋಡಿರಿ.